ನಾನು ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳೋದಿಷ್ಟೇ, ನನ್ನ ಹೇಳಿಕೆ ಸ್ಪಷ್ಟವಾಗಿದೆ. ರಾಜಕೀಯವನ್ನು ಹೊರತುಪಡಿಸಬೇಕು, ಇಂಥ ಸಂದರ್ಭದಲ್ಲಿ ರಾಜಕೀಯವನ್ನು ಹೊರತುಪಡಿಸಬೇಕು. ಇದು ರಾಜಕೀಯದ ಮೇಲೆ ಇದರ ಮೇಲೆ ರಾಜಕೀಯವನ್ನು ಮಾಡ್ತಕ್ಕಂಥವ್ರನ್ನು ನೀವು ಮೊದಲು ಟೀಕೆ ಮಾಡ್ತಕ್ಕಂಥದ್ದನ್ನು ನೀವು ಕಲಿಬೇಕು, ನೀವು ರಾಜ್ಯದ ಜನರಿಗೆ ತಿಳಿಸ್ಬೇಕು. ನೀವು ಅದನ್ನು ಬಿಟ್ಬಿಟ್ಟು ಶಿವಕುಮಾರ್ನ ಟಾರ್ಗೆಟ್ ಮಾಡೋದು ನಿಮ್ಮ ಉದ್ದೇಶ ಆಗಿದೆಯಾ ಏನು ನನಗೆ ಗೊತ್ತಿಲ್ಲ. ನೀವು ಸೇರಿ ಶಿವಕುಮಾರ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ವಿರೋಧ ಪಕ್ಷ ಈಗ ಸ್ವಲ್ಪ ಹೇಳೋದು ಕೇಳಿದ್ನಲ್ಲ, ಈಗ ಹಿಂದಿನ ದಿನಗಳಲ್ಲಿ ನಡೆದಂಥ ಘಟನೆಗಳು ಒಂದೇ ಘಟನೆ ಅಲ್ಲ, ಭಾರತ ಸರ್ಕಾರದಲ್ಲಿ ಅನೇಕ ಘಟನೆಗಳು ಈ ದೇಶದಲ್ಲಿ ಸ್ಟ್ಯಾಂಪೇಡ್ಗಳಾಗಿದೆ, ಕಾಲು ತುಳಿತಗಳಾಗಿದೆ. ಕಳೆದ ಇದರಲ್ಲಿ ಬಾಂಬೆನಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು, ಗುಜರಾತ್ನಲ್ಲಿ ಕೆಲವು ಇನ್ಸಿಡೆಂಟ್ಸ್ಗಳಾಗಿದೆ. ಯಾವತ್ತು ಇದು ಸರ್ ಕಾಂಗ್ರೆಸ್ ಸಂಸದರೇ ಕೂಡ ಬಹಳಷ್ಟು ಟೀಕೆ ಮಾಡಿದ್ರು ಸರ್, ಒಂದು ನಿಂಬೆಹಣ್ಣು ಹಿಡ್ಕೊಂಡು ಕೂಡ ಇದು ಮಾಡಿದ್ರು ಸರ್. ನೋಡಪ್ಪ, ಸ್ವಲ್ಪ ಹೇಳ್ತೀನಿ ಕೇಳಿ, ಇಲ್ಲಿ ಒಬ್ಬರು ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಮಾತನಾಡ್ತಾರೆ, ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ನಾನು ಹೇಳತಕ್ಕಂಥದ್ದು ಇಷ್ಟೇ, ಲೋಪ ಆಗಿದೆ. ಆ ಲೋಪವನ್ನು ಸರಿಪಡಿಸ್ಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. ಅದನ್ನು ಮಾಡಬೇಕು ಅಂಥೇಳಿ ನಿಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಆದರೆ ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥವ್ರಿಗೆ ನೀವು ತಿಳಿ ಹೇಳಬೇಕು ಅಂಥೇಳಿ ನಾನು ಮನವಿ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.